ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಂತೂ ಇವಾಗ ಎದ್ದೊಳ್ತಾ ಇದ್ದೀನಿ. ಅವಾಗೇನೆ ಎದ್ದೇಳಿದೆ ಗಾಯ್ಸ್. ಸ್ಕ್ರಿಪ್ಟ್ಗೋಸ್ಕರ ನಾನು ಈ ತರ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ ನಾನಂತೂ. ಗೈಸ್, ಬೆಳಗ್ಗೆ ಎದ್ದು ಬ್ಲಾಂಕೆಟ್ ಫೋಲ್ಡ್ ಮಾಡ್ತಾ ಇದ್ದೀನಿ ಗೈಸ್. ಬೆಳಗ್ಗೆ ಎದ್ದು ಬ್ಲಾಂಕೆಟ್ ಫೋಲ್ಡ್ ಮಾಡಿದ್ರೆ ಒಳ್ಳೆ ಫ್ರೆಶ್ ಮೈಂಡ್ ಸೆಟ್ ಆಗುತ್ತೆ. ಯಾಕಂದ್ರೆ ಮೊದಲನೇ ದಿನ ಸ್ಟಾರ್ಟ್ ಆಗೋದು ಇಲ್ಲಿಂದಾನೇ ಅಲ್ವಾ ಗೈಸ್. ದಿನ ಸ್ಟಾರ್ಟ್ ಆಗೋದು ಬ್ಲಾಂಕೆಟ್ ಫೋಲ್ಡ್ ಆಗೋದ್ರಿಂದ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಗಾಯ್ಸ್, ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ, ಒಳ್ಳೆ ಬಿಸಿಲು ಬಂದಿದೆ ಗೈಸ್. ಸಕ್ಕತ್ತಾಗಿದೆ ನೋಡಿ, ಒಳ್ಳೆ ಬಿಸಿಲು ಬಂದಿದೆ. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್. ಫ್ರೆಶಪ್ ಆಗಿ ಮತ್ತೆ ಬ್ಲಾಗ್ ಬರ್ತೀನಿ. ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಕಮೆಂಟ್ ಮಾಡಿ ಗೈಸ್. ತುಂಬಾ ಜನ ಕಮೆಂಟ್ ಮಾಡ್ತಾನೆ, ನೋಡ್ತೀರಾ ಹೋಗ್ತೀರಾ ಒಂಥರ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಏನಾದ್ರೂ ಪರವಾಗಿಲ್ಲ, ಯಾವ ತರ ಆದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ ಗೈಸ್. ಫೈನಲಿ ನಾನಂತೂ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಕಿಂಗ್ ಹೋಗ್ಬೇಕು ಗೈಸ್. ಆರಾಮಾಗಿ ವಾಕಿಂಗ್ ಹೋಗಿ ಸ್ವಲ್ಪ ವರ್ಕೌಟ್ ಏನಾದರೂ ಮಾಡಿ ಲೈಟಾಗಿ ಮಾಡಿ ಮತ್ತೆ ಸಿಗ್ತೀವಿ ಗೈಸ್. ಅಮ್ಮ ಏನ್ ಮಾಡಿದಾರ ಗೊತ್ತಿಲ್ಲ, ನೋಡೋಣ ಬನ್ನಿ ಏನ್ ಮಾಡಿದಾರ. ಅಮ್ಮ ಹೊಟ್ಟೆ ಅಂತೂ ತುಂಬಾ ಹೊಸವಾಗ್ತಾ ಇದೆ. ನಾವು ರೈಸ್ ಏನೋ ಮಾಡಿದಾರೆ ಅನ್ಕೊಂತೀನಿ. ರೈಸ್ ಮಾಡಿದ್ದಾರೆ, ಚಿಕನ್ ಮಾಡಿದ್ದಾರೆ. ಚಿಕನ್ ರೈಸ್, ಅಮ್ಮ ಚಿಕನ್ ಮತ್ತೆ ರೈಸ್ ಏನೋ ಮಾಡಿದ್ದಾರೆ. ಕುತ್ಕೊಂಡು ತಿನ್ನೋಣ. ನೀವು ಬ್ರೇಕ್ಫಾಸ್ಟ್ ಮಾಡಿದೀರಾ ಅನ್ಕೊಂತಾ ಇದ್ದೀನಿ ಗೈಸ್. ಯಾರಾದ್ರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಿ. ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ. ನಾನಂತೂ ಊಟ ಮಾಡ್ತೀನಿ ಗೈಸ್. ನಾನಂತೂ ಫ್ರೆಶ್ ಅಪ್ ಆಗಿದಾದ್ಮೇಲೆ ಊಟ ಹಾಕೊಂಡು ಊಟ ಮಾಡಿದೆ. ಸಕ್ಕತ್ತಾಗಿತ್ತು ಗೈಸ್. ನನಗಂತೂ ನಮ್ಮ ಅಮ್ಮ ಸಕ್ಕತ್ತಾಗಿ ಊಟ ಮಾಡ್ತಾರೆ, ಎಲ್ಲ ಅಡುಗೆ ಮಾಡ್ತಾರೆ. ನಗು ಬರ್ತದೆ ನನಗಂತೂ. ಅಡುಗೆ ಮಾಡ್ತಾರೆ ಗೈಸ್. ಇವಾಗ ವಾಕಿಂಗ್ ಹೋಗ್ಬೇಕು, 5K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಗೈಸ್. ಕಂಪ್ಲೀಟ್ ಮಾಡಿ ನಾನು ಹೋಗಿ ಪಾರ್ಕ್ ಹೋಗಿ ನಾನು ಮತ್ತೆ ಸಿಗ್ತೀನಿ ಗೈಸ್. ಗೈಸ್, ಪಾರ್ಕ್ವರೆಗೂ ಬೈಕಲ್ಲಿ ಹೋಗ್ತೀನಿ. ಬೈಕಲ್ಲಿ ಹೋಗಿದ ತಕ್ಷಣ ಅಲ್ಲಿಂದ ವಾಕಿಂಗ್ ಮಾಡೋಣ ಗೈಸ್. ನಾನಂತೂ ಫೈನಲಿ ಬೈಕ್ ತಗೊಂಡು ಬೈಕ್ ತಗೊಂಡ್ಬಂದಿದ್ದೀನಿ ಗೈಸ್. ಯಾಕಂದರೆ ಧೂಳು ರೋಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನನಗೆ, ಧೂಳು ಜಾಸ್ತಿ ಗೈಸ್. ಗಾಡಿ ಧೂಳು ಬರುತ್ತೆ, ಅದಕ್ಕೆ ನಾವೇ ಗಾಡಿ ಹೋಗ್ಬಿಡೋಣ ಅಂತ ಆರಾಮಾಗಿ ವಾಕಿಂಗ್ ಮಾಡೋಣ ಅಂತ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ನಾನಂತೂ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ನೀರಂತೂ ಫ್ರೆಶ್ ಆಗಿದೆ, ಆರಾಮಾಗಿ ನೋಡಿ. ತಣ್ಣಗೆ ಗಾಳಿ ಬರ್ತಾ ಇದೆ ಗೈಸ್. ತುಂಬ ಗಾಳಿ ಬರ್ತಾ ಇದೆ. ನಾನು ಮಾತಾಡೋದೇನೋ ಕೇಳಿಸ್ತಾ ಇಲ್ಲ ಮೈಕ್ಗೆ. ಒಂಥರ ಸ್ಟಕ್ ಆಗ್ತಿದೆ ಗೈಸ್. ಎಡಿಟ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಮೈಕ್ ತೊಗೊಬೇಕು. ಮೈಕ್ ತೊಗೊಂಡಿದ್ದಾದ್ಮೇಲೆ ವಾಯ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಮನೇಲಿ ಆರಾಮಾಗಿ ರೆಕಾರ್ಡ್ ಮಾಡಿದೆ. ಬೆಳಗ್ಗಿನ ಏನೇನು ಮಾಡಿದೆ, ಮಾರ್ನಿಂಗ್ ರೊಟೀನ್ ನಾನು ಏನೇನು ಮಾಡಿದೆ ಅಂತೆಲ್ಲ ರೆಕಾರ್ಡ್ ಮಾಡಿಕೊಂಡು ಆರಾಮಾಗಿ ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡಿ ಆರಾಮಾಗಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಊಟ ಮಾಡಿಬಿಟ್ಟಿದ್ದೀನಿ. ಎಕ್ಸಸೈಸ್ ಏನು ಬೇಡ. ಬೆಳಗ್ಗೆ ಊಟ ಮಾಡೋಕೆ ಮುಂಚೆನೇ ಮಾಡಬೇಕಿತ್ತು. ಹೊಟ್ಟೆ ಹಸಿವಾಗ್ತಾಯಿತ್ತು ಅಂದ್ಬಿಟ್ಟು ತಿನ್ಬಿಟ್ಟಿದ್ದೀನಿ ಗೈಸ್ ಚೆನ್ನಾಗಿ. ಗೈಸ್, ಆರಾಮಾಗಿ ವಾಕ್ ಮಾಡ್ಕೊಂಡು ಬಂದೆ ಗೈಸ್. ಬಿಸಿಲಲ್ವಾ ನೋಡಿ, ಎಷ್ಟು ತಣ್ಣಗಿದೆ ಇಲ್ಲೆಲ್ಲ. ಆರಾಮಾಗಿ ಕುತ್ಕೊಂಡೆ. ತುಂಬ ಗಾಳಿ ಬರ್ತಾ ಇದೆ ಗೈಸ್. ಯಾಕಂದರೆ ನಾನು ಇಲ್ಲಿ ಆರಾಮಾಗಿ ಮಾತಾಡ್ಬಿಡ್ತೀನಿ. ಎಡಿಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ನೆನ್ನೆ ಅಂತೂ ನಾನಂತೂ ಸಖತ್ತಾಗಿ ಕಷ್ಟಪಟ್ಟಿದ್ದೀನಿ. ಮೊನ್ನೆ ಅಂತೂ ಇನ್ನೂ ಇದ್ದಿದ್ದು ಕಷ್ಟ, ಯಾಕಂದರೆ ತುಂಬ ಕಟ್ ಮಾಡಿದ್ದೀನಿ. ಗಾಳಿ ಇದೇ ಥರ ಗಾಳಿ ಬರ್ತಾಯಿತ್ತು, ಅದನ್ನ ತುಂಬ ಕಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಯಾಕಂದರೆ ಕೆಲವೊಂದೆಲ್ಲ ಕರೆಕ್ಟಾಗಿ ಮಾತಾಡಿದ್ದೀನಿ, ಅದು ರೆಕಾರ್ಡ್ ಆಗೈತೆ. ಗಾಳಿಗೆ ಒಂಥರ ಚೆನ್ನಾಗಿ ಬರ್ತಾಯಿಲ್ಲ, ಒಂಥರ ಗಾಳಿ ಇದು ಸೌಂಡು. ಅದಕ್ಕೆ ನೋಡಿ ಜೋರಾಗಿ ಮಾತಾಡ್ತಾ ಇದ್ದೀನಿ. ರೆಕಾರ್ಡ್ ಆಗಿದೆಯಾ ಇಲ್ಲ ಗೊತ್ತಿಲ್ಲ. ತಣ್ಣಗಿದೆ, ತಿಂದೆ, ಹೊಟ್ಟೆ ತುಂಬ ತಿಂದೆ ಬೆಳಗ್ಗೆ. ಅಲ್ಲ ಇವಾಗೆ ಬೆಳಿಗ್ಗೆ ಆರಾಮಾಗಿ ನೋಡಿ. ತಣ್ಣಗಿದೆ. ಯಾವುದದು ಹೊಂಗೆ ಮರದಿದು. ಕುತ್ಕೊಳಕ್ಕೆ ಒಳ್ಳೆ ಚೇರ್ ಇದೆ ಗೈಸ್. ಆರಾಮಾಗಿ ಕುತ್ಕೊಂಡು ವ್ಯೂ ನೋಡಿ.
ಕುತ್ಕೊಂಡು ಆರಾಮಾಗಿ ವ್ಯೂ ನೋಡ್ತಾ ಇದ್ದೀನಿ ಗೈಸ್. ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿರೋದಂದ್ರೆ ಗಾಳಿಯಿಂದ. ಯಾಕಂದ್ರೆ ನಾನು ನಾರ್ಮಲ್ ಆಗಿ ಮಾತಾಡಿದ್ರೆ ಕೇಳಿಸಲ್ಲ ಗೈಸ್, ಗಾಳಿ ಸೌಂಡೇ ಇರುತ್ತೆ. ಇದೇ ಜಾಗದಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋದೆ ಇದೇ ಥರ ನಡ್ಕೊಂಡು. ಅದು ಕ್ಲಿಪ್ ಕರೆಕ್ಟಾಗಿ ಬಂದಿಲ್ಲ, ಅದು ಮತ್ತೆ ನೋಡಿ ಅಲ್ಲಿಂದ ಮತ್ತೆ ಬಂದು ರೆಕಾರ್ಡ್ ಮಾಡಿದ್ದೀನಿ ಗೈಸ್. ಅಲ್ಲೊಂದು ಸಲ ಮಾಡಿದೆ, ಅಲ್ಲೂ ಅದೇ ಥರನೇ ಗೈಸ್. ಇವತ್ತು ಪಾರ್ಕಲ್ಲಿ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಗೈಸ್. ಮೇ ಬಿ ಒಂದು 10 ಗಂಟೆ ಆಗಿರ್ಬೋದು ಈಗ, 10 ಗಂಟೆ ಮೇಲೆ ಆಗಿದೆ. ನಾನು ಎದ್ದು 9 ಗಂಟೆ ಫ್ರೆಶ್ ಅಪ್ ಆಗಿ ತಿಂದು ನಾನು ವಾಕಿಂಗ್ ಬರೋಕ್ಕೆ ಒಂದು 1 ಅವರ್ ಆಯ್ತು. ಆರಾಮಾಗಿ ವಾಕ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಆಫ್ ಮಾಡ್ತು ಕೆಲ್ಸಕ್ಕೆ ಬಿಟ್ಬಿಟ್ಟು ಬರ್ಬೇಕಂತೆ. ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ಕೆಲ್ಸಕ್ಕೆ ಬಿಟ್ಬಿಟ್ಟು ಬರಕ್ಕೆ. ಗಾಳಿ ಗೈಸ್. ಏನ್ ಮಾತಾಡ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇದೆಯಾ ಅಂತೂ ಗೊತ್ತಿಲ್ಲ ನನಗೆ. ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಆದ್ರೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಏನಾದ್ರು ಎಡಿಟ್ ಮಾಡೋ ಆಗಿದ್ದಿದ್ರೆ ಎಡಿಟ್ ಮಾಡ್ಬೋದಾಗಿತ್ತು. ನೋಡಿ ಆರಾಮಾಗಿ, ತುಂಬಾ ಬಿಸಿಲು ನೋಡಿ, ನನ್ನ ನೆರಳು ಕೂಡ ಕಾಣಿಸ್ತಿದೆ ನೋಡಿ. ಇಲ್ಲಿ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ಇಲ್ಲಿ ಕುತ್ಕೊಂಡಿದ್ದೆ, ಅಲ್ಲಿ ಕುತ್ಕೊಂಡಿದ್ದೆ ಗೈಸ್. ನಾನಂತೂ ನಮ್ಮಮ್ಮ ಕರೆದಿದ್ರ ಗೊತ್ತಾಯ್ತು ಗೈಸ್. ತರ ಇವಾಗ ಆರಾಮಾಗಿ ಮಾತಾಡ್ತೀನಿ ಗೈಸ್, ಆರಾಮಾಗಿ ಮಾತಾಡ್ತೀನಿ. ಮಿಸ್ಟೇಕ್ಸ್ ಏನಿರಲ್ಲ, ಮಿಸ್ಟೇಕ್ ಆದ್ರೆ ಕಟ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಆರಾಮಾಗಿ ನನಗೆ ಯಾವ ತರ ಬರುತ್ತೋ ಅದೇ ತರನೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಇಲ್ಲೇ ಕುತ್ಕೊಂಡಿದ್ದೆ ಇಷ್ಟೊತ್ತು, ಸಣ್ಣಗಿತ್ತು. ಗಾಡಿ ತಗೊಂಡು ಅಮ್ಮನ ಕೆಲ್ಸಕ್ ಬಿಡಕ್ಕೆ ಹೋಗ್ಬೇಕು ಗೈಸ್. ಕೊನೆಗೂ ನಾನಂತೂ ಬೈಕ್ ಹತ್ರ ಬಂದಿತ್ತಾಯ್ತು. ಅಷ್ಟು ದೂರದಿಂದ ಓಡಿ ಬಂದೆ ಗೈಸ್. ನಮ್ಮಮ್ಮ ಫೋನ್ ಮಾಡ್ತಾ ಇದಾರೆ, ಅರ್ಜೆಂಟ್ ಮಾಡ್ತಾ ಇದಾರೆ. ಮತ್ತೆ ಸಿಗ್ತೀನಿ ಗೈಸ್ ನಾನು. ಕೊನೆಗೂ ನಾನಂತೂ ನಮ್ಮಮ್ಮನ್ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮಮ್ಮನ್ ಬಿಟ್ಟಿದ್ದಾಯ್ತು ವರ್ಕ್ಗೆ, ಕೆಲ್ಸಕ್ಕೆ. ಆರಾಮಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಬಟ್ ಕೇಳಿಸ್ತಿಲ್ವೋ ಗೊತ್ತಿಲ್ಲ ಗೈಸ್. ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಷ್ಟು ಇಷ್ಟು ರೋಡಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕೂಡ ಭಯ ಪಡ್ತಾ ಇದೆ. ಇವಾಗ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದೆ ಗೈಸ್. ನಮ್ಮ ಫ್ರೆಂಡ್ಸ್ ಅವರು ಚಿಕ್ಕಬಳ್ಳಾಪುರಕ್ಕೆ ಇನ್ವೈಟ್ ಮಾಡಿದ್ದಾರೆ ಗೈಸ್, ಸ್ವಲ್ಪ ಏನೋ ಕೆಲ್ಸದ ಮೇಲೆ. ಸೊ ಇನ್ಫ್ಲೂಯೆನ್ಸರ್ಸು ಮೀಟಿಂಗ್ ಅನ್ಕೊಂತೀನಿ, ಏನೋ ಮಾತಾಡೋದು ಇರ್ಬೋದೇನೋ ಅನ್ಕೊಂತೀನಿ ಗೈಸ್. ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆರಾಮಾಗಿ ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಆರಾಮಾಗಿ ರೆಡಿ ಆಗಿದ್ದೀನಿ ನೋಡಿ ಗೈಸ್. ಕೊನೆಗೂ ನಾನಂತೂ ಕೆಲ್ಸ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರದಿಂದ ಮನೆಗ್ ಬರ್ತಾ ಇದ್ದೀನಿ ಗೈಸ್. ನಾನಂತೂ ಹತ್ತತ್ರ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದ್ದೀನಿ ಗೈಸ್. ರೋಡ್ ಪಕ್ಕದಲ್ಲೇ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ ಬಂದು ಈ ಕಡೆನೇ ಇದೆ, ಅದ್ ಸ್ವಲ್ಪ ಕಾಣಿಸಲ್ಲ, ಡೇರಳಾಗಿದ್ರೆ ಕಾಣಿಸ ಗೈಸ್. ಚಿಕ್ಕಬಳ್ಳಾಪುರದಿಂದ ಮನೆಗ್ ಬಂದಿದ್ದಾಯ್ತು ಗೈಸ್. ತುಂಬಾ ಟೈರ್ಡ್ ಹೋಗಿದ್ದೆ, ರೈಡ್ ಮಾಡ್ಕೊಂಡು ಹೋಗಿದ್ದೆ ಗೈಸ್ ಬೈಕಲ್ಲಿ. ಸೊ ಅದರಿಂದ ಟೈರ್ಡ್ ಆಗಿರೋದ್ರಿಂದ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು. ಬೆಳಗ್ಗೆ 10K ಅಂತೀನಿ, 5K ಸ್ಟೆಪ್ಸ್ ಕಂಪ್ಲೀಟ್ ಆಗಿಲ್ಲ ಗೈಸ್. ಅದಕ್ಕೆ ಮತ್ತೆ ಸ್ಟೆಪ್ಸ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಪಾರ್ಕ್ ಬರ್ತಾ ಇದ್ದೀನಿ ಗೈಸ್, ವಾಕಿಂಗ್ ಮಾಡಕ್ಕೆ ಗೈಸ್. ವಾಕ್ ಮಾಡೋಣ ಅಂತ ಬಂದೆ. ಮೆಕ್ಕೆಗ್ನೆಲ್ಲ ವಾಟರ್ ಕುಡಿತಾ ಇದ್ದಾವೆ. ಹಿಂದಿನಾ ನೋಡಿ ಗೈಸ್, ನೀರ್ ಕುಡಿತಾ ಇದ್ದಾವೆ. ಬ್ರೋ ಹಿಂದಿನ ಕನ್ನಡನಾ? ಹಿಂದಿನ ಹಿಂದಿ ವ್ಲಾಗ್ ಮಾಡ್ತೀನಿ, ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕನ್ನಡ ಬರುತ್ತಾ ನಿಮ್ಗೆ? ಬನ್ನಿ ಮಾತಾಡೋಣ. ನಿಮ್ದೇನಾ ಓನ್ ಇದು? ಅಲ್ಲ ನಿಮ್ ಮೇಕೆಲ್ಲ ನಿಮ್ದೇನಾ ಓನ್? ಹೌದಾ, ಕೆಲ್ಸ ಮಾಡೋದು ನೀವು? ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಹೌದಾ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ನೀವು? ಹೌದಾ, ಓಕೆ ಓಕೆ. ಚೆನ್ನಾಗಿ ಮೇಯಿಸಿ. ವ್ಲಾಗ್ ಮಾಡೋಣ ಅಂತ ಬಂದೆ. ಅದೇ ಗೈಸ್, ಬೆಳಗ್ಗೆ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ಕೆಲ್ಸ ಇತ್ತು ಅಂತ ಹೋಗಿದ್ದು. ಇವಾಗ ಬಂದಿದ್ದೀನಿ ರೆಕಾರ್ಡ್ ಮಾಡಕ್ಕೆ. ಚಿಕ್ಕಬಳ್ಳಾಪುರದಿಂದ ಬಂದೆ ಗೈಸ್. ಆರಾಮಾಗಿ ಬಂದು ಟೈರ್ಡ್ ಆಗಿ ಹೋಗ್ಬಿಟ್ಟಿತ್ತು. ತುಂಬಾ ದೂರ ಅಲ್ವಾ, ಮೇ ಬಿ 1 ಕಿಲೋಮೀಟರ್ ಗೊತ್ತಿಲ್ಲ ಎಷ್ಟು ಅಂತ. ತುಂಬಾ ದೂರ ಹೋಗಿದ್ದೆ ಗೈಸ್. ಹೋಗಿ ಒಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದು ರೆಸ್ಟ್ ತಗೊಂಡು, ಬ್ಲಾಗ್ ಮಾಡಕ್ಕಾಗಿಲ್ಲ, ತುಂಬಾ ಟೈರ್ಡ್ ಆಗಿದ್ದೆ. ರೆಸ್ಟ್ ತಗೊಂಡು ಆರಾಮಾಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಮೊಬೈಲ್ ತಗೊಂಡು ಬೆಳಗ್ಗೆ ವಿಡಿಯೋ ರೆಕಾರ್ಡ್ ಮಾಡೋದಿತ್ತು, ಸ್ವಲ್ಪ ಬ್ಲಾಗ್ ಮಾಡೋಣ ಅಂತ. ಹಂಗೆ ವಾಕ್ ಮಾಡ್ಕೊಂಡು ಮಾರ್ನಿಂಗ್ ಕಂಟಿನ್ಯೂ ಮಾಡೋಣ ಬ್ಲಾಗ್. ಹಂಗೆ ಮತ್ತೆ ಇನ್ನೊಂದು
ಸ್ಟೆಪ್ಸ್ ಕಂಟಿನ್ಯೂ ಮಾಡಬೇಕಿತ್ತು ಗೈಸ್. ಅದಕ್ಕೆ ಸ್ಟೆಪ್ಸ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮೊಬೈಲ್ ತಗೊಂಡು ಆರಾಮಾಗಿ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಒಟ್ಟು ಯಾರು ಇಲ್ಲ, ಕ್ರಿಕೆಟ್ ಆಡ್ತಿದ್ದಾರೆ ಎಲ್ಲರೂ. ಗೈಸ್ ಬೆಳಿಗ್ಗೆ ಅಲ್ಲಿ ಕುತ್ಕೊಂಡಿದ್ದೆ ನೋಡಿ ಆ ಜಾಗದಲ್ಲಿ. ಇವಾಗ ಇಲ್ಲೋಗೋಣ, ಅಲ್ಲಿ ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ವಿಡಿಯೋ ರೆಕಾರ್ಡ್ ಮಾಡಿ. ಬೇಕಾದ್ರೆ ತಣ್ಣಗಿದೆ ಗೈಸ್, ಅಲ್ಲಿ ನೆರ್ಲಿದೆ, ಆರಾಮಾಗಿ ಕುತ್ಕೊಬೋದು. ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು, ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು. ನೆರ್ಲಿದೆ ಯಾಕಂದ್ರೆ ಬಿಸಿಲು ಬರ್ತಾನೆ ಇದೆ ಗೈಸ್. ಮಧ್ಯಾಹ್ನ ಬೆಳಗ್ಗೆನು ಬಿಸಿಲು, ಬೆಳಗ್ಗೆ ತುಂಬಾ ಬಿಸಿಲಿತ್ತು ಗೈಸ್, ಯಾಕೋ ಗೊತ್ತಿಲ್ಲ ಇವತ್ತು ತುಂಬಾ ಬಿಸಿಲಿತ್ತು. ಮಧ್ಯಾಹ್ನನೂ ಹಂಗೆ ಇದೆ ನೋಡಿ, ಹೆಂಗಿದೆ ನೋಡಿ ದಾರಿ. ಗೈಸ್ ಭಯ ಆಗುತ್ತೆ ಈ ಹೋಲ್ಸ್ ಅಲ್ಲಿ ಏನಾದ್ರು ಇರುತ್ತೇನೋ ಅಂತ. ಗೈಸ್ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ, ಪರವಾಗಿಲ್ಲ ಗೈಸ್. ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಆರಾಮಾಗಿ ಕುತ್ಕೊಬಹುದು, ಕುತ್ಕೊಂಡು ಆರಾಮಾಗಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು ನೋಡಿ. ನೋಡಿ ಬಾತ್ಕೋಳಿಗಳು ಎಲ್ಲ ಓಡ್ತಾ ಇದಾವೆ ನಾನು ನೋಡ್ಬಿಟ್ಟು. ನೋಡಿ ಗೈಸ್ ಎಲ್ಲ ಓಡ್ತಾ ಇದಾವ ನಾನು ನೋಡ್ಬಿಟ್ಟು, ಬಾತ್ಕೋಳಿಗಳೆಲ್ಲ. ನಾನಂದ್ರೆ ಭಯ ಏನೋ ಅವಕ್ಕೆ, ಓಡ್ತಾ ಇದಾವೆಲ್ಲ ನೋಡಿ. ಏನ್ ಗೈಸ್ ಸಮಾಚಾರ, ಎಲ್ಲಾರು ಹೇಗಿದ್ದೀರಾ? ಯಾರ್ಯಾರು ಚೆನ್ನಾಗಿದ್ದೀರಾ ಅವರೆಲ್ಲ ಕಮೆಂಟ್ ಹಾಕಿ ಗೈಸ್. ಗೈಸ್ ಇದನ್ನು ಹೊಂಗೆ ಮರನೇ ಅನ್ಕೊಂತೀನಿ. ನೋಡಿ ಹೊಂಗೆ ಮರದ ಕೆಳಗಡೆ ಆರಾಮಾಗಿ ಕುತ್ಕೊಂಡಿದೀನಿ ಗೈಸ್, ತಣ್ಣಗಿದೆ. ಬಿಸ್ಲು ಅಲ್ಲಿ ನೋಡಿದ್ರೆ ಬಿಸ್ಲು ನೋಡಿ, ಬಿಸ್ಲು ಅಲ್ಲಿ ಬಿಸ್ಲು. ದನಗಳೆಲ್ಲ ಹೋಗ್ತಿದಾವೆ, ದನಗಳೆಲ್ಲ ಹಸುಗ್ಲವು ಗೈಸ್, ಹಸುಗಳೆಲ್ಲ ಹೋಗ್ತಿದಾವೆ. ಒಳ್ಳೆ ಸಕ್ಕದಾಗಿದೆ ನೋಡಿ, ಆರಾಮಾಗಿ ಕುತ್ಕೊಂಡಿದೀನಿ. ಸಕ್ಕದಾಗಿದೆ ಐಲ್ಯಾಂಡ್, ಸುತ್ತು ನೀರಿದೆ ಗೈಸ್, ಅಲ್ಲಿ ಸ್ವಲ್ಪ ಜಾಗ ಇದೆ ಬರೋಕೆ. ಐಲ್ಯಾಂಡ್ ಸಕ್ಕದಾಗಿದೆ, ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಆರಾಮಾಗಿ ಕುತ್ಕೊಂಡು ಚಿಲ್ ಅಂದ್ರೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಎಂಜಾಯ್ ಮಾಡ್ಬೋದು ವ್ಯೂವ್ನ ನೋಡಿ. ಚೆನ್ನಾಗಿದೆ ಗೈಸ್, ಇದೆಲ್ಲ ಒಂಥರ ಈ ವ್ಯೂ ನೋಡಿ, ಗ್ರೀನಿ ಎಲ್ಲ ಅಲ್ವಾ? ಯಾರ್ಯಾರಿಗೆ ಚೆನ್ನಾಗಿ ಅನಿಸ್ತಿದೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಶೇರ್ ಮಾಡಿ ಗೈಸ್. ನನ್ಗೆ ಅನಿಸಂಗೆ ತುಂಬಾ ಜನ ವಿಡಿಯೋಸ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳೋ ತಪ್ಪೆ, ಬಟ್ ನೋಡ್ಬೇಕಲ್ಲ, ಕ್ವಾಲಿಟಿ ಕ್ವಾಂಟಿಟಿ ನೋಡ್ತಾರಲ್ಲ ಏನು ಹೆಂಗೆ ಅಂತ. ಆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಯಾಕಂದ್ರೆ ಗೈಸ್ ನನ್ನ ಚೇಂಜ್ ಮಾಡ್ಕೊಳೋದು ತುಂಬಾ ಇದೆ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಯಾವ ತರ ಮಾಡ್ಬೇಕು ಅನ್ನೋದು ಸ್ವಲ್ಪ ಐಡಿಯಾ ಇದೆ ಗೈಸ್. ನನಗಂತೂ ತುಂಬಾ ಐಡಿಯಾ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್, ಪರ್ಫೆಕ್ಟ್ ಅನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಈ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳೋಣ ಅಂತ. ನೀವು ಕಾಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾದ್ರು ಮಿಸ್ಟೇಕ್ ಇದ್ರೆ ಯಾವ ತರ ಏನು ಹೆಂಗೆ ಅಂತ. ಎಲ್ಲ ಇವಾಗ ಬರ್ತಾ ಇದಾರೆ ಗೈಸ್ ವಾಕಿಂಗ್ಗೆ, ಎಲ್ಲ ವಾಕಿಂಗ್ ಮಾಡಕ್ ಇವಾಗ ಬರ್ತಾರೆ, ಎಲ್ಲ ಆರಾಮಾಗಿ ಚಿಲ್ ಮಾಡ್ತಾರಲ್ಲ ಫುಲ್ ಸುತ್ತು. ಗೈಸ್ ನೋಡಿ ಗೈಸ್, ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ಬಂದು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ಗೈಸ್, ತಣ್ಣಗಿದೆ. ಅದಕ್ಕೆ ಇನ್ನು 6 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕು ಗೈಸ್. ಅದಕ್ಕೆ ಬಂದು ಆರಾಮಾಗಿ ಕುತ್ಕೊಂಡಿದ್ದೀನಿ ನೋಡಿ, ಎಲ್ಲ ವಾಕ್ ಮಾಡ್ತಾ ಇದ್ರೆ ಅವ್ರನ್ನ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ. ರೀಲ್ಸ್ ಮಾಡ್ಕೊಂಡು ಆಮೇಲೆ ನಾಳೆದು ಪ್ಲಾನ್, ನಾಳೆಗೆ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ ಗೈಸ್. ನೋಡಿ ಗೈಸ್ ಮತ್ತೆ ಹೋಲ್ಸ್ ಹತ್ರ ಬಂದಿದ್ದೀನಿ. ನೋಡಿ ತರ ಚೆನ್ನಾಗಿದೆ ಗೈಸ್ ನೋಡಿ. ಬಟ್ ಏನಾದ್ರು ಆ ಹೋಲ್ಸ್ ಇಂದ ಹೊರಗಡೆ ಬಂದ್ರೆ ಏನಾದ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಾಕ್ ಮಾಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಫುಲ್ಲು ಕ್ರಿಕೆಟ್ ಆಡ್ತಾ ಇದಾರೆ ನೋಡಿ, ತುಂಬಾ ಸಕ್ಕದಾಗಿ ಕ್ರಿಕೆಟ್ ಆಡ್ತಾ ಇದಾರೆ. ತಣ್ಣಗೆ ಗಾಳಿ ಬರ್ತಾ ಇದೆ ನೋಡಿ, ಕೂದಲೆಲ್ಲ ಇರ್ತಾ ಇರ್ಬೋದು, ಗೊತ್ತಾಗ್ತಾ ಇರ್ಬೋದು, ಶರ್ಟ್ ಎಲ್ಲ ಸೇರಿ ಹೋಗ್ತಿದೆ. ತಣ್ಣಗೆ ಗಾಳಿ ಬರ್ತಾ ಇದೆ, ಆರಾಮಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಗೈಸ್. ಇದೇ ಜಾಗದಲ್ಲಿ ಬೆಳಗ್ಗೆ ಅವತ್ತು ಫಸ್ಟ್ ಬ್ಲಾಗ್ ಅಲ್ಲಿ ರೆಕಾರ್ಡ್ ಮಾಡದ್ನಲ್ಲ, ಎಷ್ಟು ಕಷ್ಟ ಆಯ್ತು ಅಂದ್ರೆ ನನ್ಗೆ, ಒಂದು ಸುಮ್ನೆ ವಾಕ್ ಮಾಡ್ಕೊಂಡು ಮಾತಾಡಿರೋದು 4-5 ಸಲ ತೆಗ್ದಿ ಮಾತಾಡಿದೀನಿ ಗೈಸ್ ನಾನು.
ಗೈಸ್ ಮತ್ತೆ ನೆರಳು ಬಂತು ಗೈಸ್, ನೋಡಿ ಇಲ್ಲೇ ಕುತ್ಕೊಂಡ್ಬಿಡೋಣ ಅನಿಸ್ತಾ ಇದೆ ಗೈಸ್. ನನಗೆ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೋಣ ಅನಿಸ್ತೈತೆ. ಬಟ್ ಮುನ್ಸ್ ಒಪ್ತಾ ಇಲ್ಲ, ಮಾಡಲೇಬೇಕು ಅನ್ನೋ ಛಲ ಬರ್ತೈತೆ ನನಗೆ. ವಾಕ್ ಮಾಡಲೇಬೇಕು, ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಛಲ ಬರ್ತಾ ಇದೆ ಗೈಸ್. ಬಟ್ ಮಾಡೇ ಮಾಡ್ತೀನಿ, ಬಿಡಲ್ಲ. ಇವತ್ತೊಂದು 3 ರೌಂಡ್ ಹೊಡೆದ್ಬಿಟ್ಟೆ ಹೋಗೋದು ನಾನು. ಏನಿಲ್ಲ ಅಂದರೂ ಒಂದೂವರೆ ಕಿಲೋಮೀಟ್ರು, ಇನ್ನೂ ಜಾಸ್ತಿ ಇದೆ ಗೈಸ್. 1-2 ಕಿಲೋಮೀಟ್ರ್ ಇರ್ಬೋದು ರೌಂಡು. ಒಂದು ರೌಂಡ್ ಹಾಕಿದ್ರೆ 1-2 ಕಿಲೋಮೀಟ್ರ್ ಇರ್ಬೋದು ಅನ್ಕೊತೀನಿ ಗೈಸ್. ಇದು ಥರ ಐಲ್ಯಾಂಡು ಚಿಕ್ಕದಾಗಿ ಸಖತ್ತಾಗಿದೆ ನೋಡಿ ಗೈಸ್. ಮತ್ತೆ ಐಲ್ಯಾಂಡ್ ಸಿಕ್ಕಿದೆ ನೋಡಿ ಗೈಸ್, ಐಲ್ಯಾಂಡು. ಬಟ್ ಹೋಗ್ಬೋದು, ಬಟ್ ಅಲ್ಲಿ ನೋಡಿದ್ರೆ ಡೇಂಜರ್ ತುಂಬಾ. ಯಾಕಂದ್ರೆ ತುಂಬಾ ಸಿದಿಗಿದೆ ಗೈಸ್, ಸಿದಿಗು ಹೋದ್ರೆ. ಬಟ್ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಈ ತರ ಒಂದು ಕಂಬದ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಅದ್ರ ಮೇಲೆ ಹೋಗೋದು ರಿಸ್ಕ್ ಸ್ವಲ್ಪ. ಆರಾಮಾಗಿ ನೋಡಿ, ಅಲ್ಲೊಂದ್ ಚೇರ್ ಹಾಕಿದ್ದಾರೆ ಗೈಸ್. ಇಲ್ಲಿ ನೋಡಿ ಸ್ವಲ್ಪ ಬಿಸಿಲು ಬಂತು. ಇಲ್ಲಿ ನೋಡಿ ಇನ್ನೊಂದು ಹೊಂಗೆ ಮರ ಗೈಸ್. ನಾನ್ ನೋಡಿ ಗೈಸ್, ವಾಕ್ ಮಾಡ್ತಾ ಗಸಗಸೆ ಕೈ ಕಿತ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀನಿ. ಒಂದ್ ಕೈ ಬಿದ್ದೋಗ್ಬಿಡ್ತು ಗೈಸ್, ಅದು ತವರೆ. ಅದು ಬೇಕು ಅಂತಾನೆ ಕಿತ್ಕೊಂಡೆ, ಬಿದ್ದೋಗ್ಬಿಡ್ತು. ಬಟ್ ಒಳ್ಳೆ ವ್ಯೂ ನೋಡಿ ಗೈಸ್ ಇಲ್ಲಿ ಯಾವ ತರ ಇದೆ ಗೈಸ್. ಫೈನಲಿ ನಾನಂತೂ ವಾಕಿಂಗ್ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. 3 ರೌಂಡ್ ಆರಾಮಾಗಿ ಸುಸ್ತಾಗಿ ಹೋಗಿದ್ದೀನಿ ಗೈಸ್. ತುಂಬಾ ಆರಾಮಾಗಿ 3 ರೌಂಡ್ ಹೋಗ್ತಾ ಇದೀನಿ. ಓಕೆ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ನನ್ ವಾಕಿಂಗ್ ಮುಗೀತು. ಅಲ್ಲಿ ಎಲ್ಲ ಬಿಸಿಲಿದೆ, ಸೊ ಅದರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೈಸ್. ಕೊನೆಗೂ ಇವತ್ತಿನ ಬ್ಲಾಗ್ ಮುಗೀತಾ ಬರ್ತಿದೆ ಗೈಸ್. ನಾನಂತೂ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದೆ, ಮಧ್ಯಾಹ್ನ ಎಲ್ಲೋ ಹೊರಗಡೆ ಹೋಗಿದೆ ಗೈಸ್. ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬಂದು ಮತ್ತೆ ಪಾರ್ಕ್ ಹೋಗಿ ಬ್ಲಾಗ್ ಮಾಡಿ, ಬ್ಲಾಗ್ ಎಲ್ಲ ಕರೆಕ್ಟ್ ಆಗಿ ಮಾಡಿದೀನಿ, ಸಕ್ಕತ್ತಾಗಿ ಮಾಡಿದೀನಿ. ಎಲ್ಲಾರು ಇವಾಗ ಲಾಸ್ಟ್ ವರ್ಗು ನೋಡಿದ್ರೆ ತುಂಬಾ ಥ್ಯಾಂಕ್ಸ್. ರೇಟ್ ಮಾಡಿ ಗೈಸ್, ನನ್ನ ಬ್ಲಾಗ್ ನ ರೇಟ್ ಮಾಡಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ.